ಬಿರಿಯಾನಿ ಅಂದರೆ ಹೋಟೆಲ್ನಲ್ಲೇ ತಿನ್ನಬೇಕು ಅಂತ ಯಾರು ಹೇಳಿದ್ದು? ಒಂದೇ ಕುಕ್ಕರ್, ಸಿಂಪಲ್ ಆಗಿ ಸಿಗೋ ಮಸಾಲೆಗಳು, ಒಂದು ವಿಸಿಲ್. ಅದರ ರಿಸಲ್ಟ್ ಮಾತ್ರ ಹೋಟೆಲ್ ಬಿರಿಯಾನಿಗೂ ಕಾಂಪಿಟೇಷನ್ ಕೊಡುವಷ್ಟು ಟೇಸ್ಟ್. ಅದರಲ್ಲೂ ಅಡುಗೆ ಗೊತ್ತಿಲ್ಲ ಅಂತ ಹೇಳೋ ಬ್ಯಾಚುಲರ್ಸ್ಗೂ ಇದು ಪರ್ಫೆಕ್ಟ್ ರೆಸಿಪಿ. ಒಮ್ಮೆ ಈ ರೀತಿ ಮಾಡಿ ನೋಡಿ, ಇಷ್ಟು ಈಸಿಯಾಗಿ ಬಿರಿಯಾನಿ ಮಾಡ್ಬೋದಾ ಅಂತ ನೀವೇ ಶಾಕ್ ಆಗ್ತೀರಾ. ಹಾಗಾದರೆ ಬನ್ನಿ, ಇವತ್ತಿನ ಈ ಈಸಿ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿಯನ್ನು ಮಾಡೋಣ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಹೀಗೆ ಇರಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಅರಿಶಿನ ಹುಡಿ, 1 ಸ್ಪೂನ್ ಸಂಬಾರ ಹುಡಿ ಕೊರಿಯಾಂಡರ್ ಪೌಡರ್, 1 ಸ್ಪೂನ್ ಸಾಲ್ಟ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಬಿರಿಯಾನಿಗೆ ಹಾಕೊಳ್ಳೋಕ್ಕೆ. ಇಲ್ಲಿ ಒಂದು ಮುಖ್ಯವಾದ ಥಿಂಗ್ ಏನಂದರೆ, ಮಸಾಲೆ ಬರೀ ಮೇಲೆ ಇರಬಾರ್ದು. ಪ್ರತಿಯೊಂದು ಪೀಸ್ಗೂ ಮಸಾಲೆ ಚೆನ್ನಾಗಿ ಕೋಟ್ ಆಗಬೇಕು. ಹೇಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿಕನ್ ಒಳಗೂ ಫ್ಲೇವರ್ ಚೆನ್ನಾಗಿ ಹೋಗುತ್ತೆ. ನೋಡಿ, ಹೀಗೆ ಮಸಾಲೆ ಚೆನ್ನಾಗಿ ಕೋಟ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಪೇಸ್ಟ್ಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮಿಕ್ಸಿಗೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಏಲಕ್ಕಿ, 1-2 ಪಲಾವ್ ಎಲೆ, ಚಕ್ಕೆ, 1 ಸ್ಪೂನ್ ಸಂಬಾರ ಹುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಕರಿಬೇವು, ಮತ್ತು ನಾನಿಲ್ಲಿ ಉರಿಮೆಣಸು ಹಾಕ್ತಿದ್ದೀನಿ. ಉರಿಮೆಣಸು ಇಲ್ಲಾಂದರೆ ನೀವು ಕಾಯಿ ಮೆಣಸು ಹಾಕ್ಬೋದು. ಉರಿಮೆಣಸು ಸ್ವಲ್ಪ ಖಾರ ಜಾಸ್ತಿ ಕೊಡುತ್ತೆ. ಹಾಗೆ ಇದಕ್ಕೆ ಈರುಳ್ಳಿ 1, ಟೊಮೆಟೊ 1 ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕಿದರೆ ಫ್ಲೇವರ್ ತುಂಬ ಚೇಂಜ್ ಆಗುತ್ತೆ. ಇದೇ ಮೇನ್ ಬಿರಿಯಾನಿಗೆ. ಇವಾಗ ಇಲ್ಲಿ 2 ಕಪ್ ರೈಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ರೈಸ್ ಇಷ್ಟನೋ ಅದೇ ರೈಸನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಒಳ್ಳೆ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಪಲಾವ್ ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಆ್ಯಂಡ್ ಈರುಳ್ಳಿ. ಇಲ್ಲಿ ಒಂದು ಸಣ್ಣ ಟಿಪ್, ಹೈ ಫ್ಲೇಮ್ನಲ್ಲಿ ಬೇಗ ಮಾಡೋದು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನವಾಗಿ ಕುಕ್ ಮಾಡಬೇಕು. ಇದಕ್ಕೆ ಅರಿಶಿನ ಹುಡಿ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆರಡು ನಿಮಿಷ ಚೆನ್ನಾಗಿ ಇವಾಗೇನು ಬೇಯಿಸ್ಕೊಂಡಿದ್ದೀವಲ್ಲ ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಲಿ. ಇವಾಗ ಇದಕ್ಕೆ ನಾವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಗ್ರೈಂಡ್ ಮಾಡಿಕೊಂಡು ಈ ಸ್ಪೆಷಲ್ ಮಸಾಲಾನ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಮತ್ತು ಚಿಕನ್ ಎರಡೂ ಕಂಬೈನ್ ಆಗಬೇಕು. ಇವಾಗ ನಾನಿಲ್ಲಿ ಶಾಪಿಂದ ತಂದಿರುವಂತಹ ಬಿರಿಯಾನಿ ಮಸಾಲ ಪೌಡರನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ನಾರ್ಮಲಾಗಿ ಯಾವ ಮಸಾಲ ಯೂಸ್ ಮಾಡ್ತೀರಾ ಅದನ್ನೇ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಶಾಪಿಂದ ತಂದಿರೋದು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜ್ನಲ್ಲಿ ಮಸಾಲ ಚೆನ್ನಾಗಿ ಕುಕ್ ಆಗಬೇಕು, ಅಂದರೆ ಚಿಕನ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಬಿರಿಯಾನಿ ಜೊತೆ ಚಿಕನ್ ಸಹ, ಇಲ್ಲಾಂದರೆ ಪ್ಲೈನ್ ಫ್ಲೇವರ್ ಇರುತ್ತೆ. ಅಂದರೆ ಏನು ರೈಸ್ ಮತ್ತು ಚಿಕನ್ ನಾರ್ಮಲ್ ಟೇಸ್ಟ್ ಇರುತ್ತೆ. ಬಟ್ ಈ ಮಸಾಲ ಹಾಕಿರೋದ್ರಿಂದ ನಿಮಗೆ ಬೇರೆಯೇ ಟೇಸ್ಟ್ ಸಿಗುತ್ತೆ. ನಾನು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀವು ಒಂದ್ಸತಿ ಮಾಡಿದ್ರೆ ಡೆಫಿನೆಟ್ಲಿ ಪುನಃ ಟ್ರೈ ಮಾಡ್ತಾನೆ ಇರ್ತೀರಾ. ಅಷ್ಟು ಟೇಸ್ಟ್ ಬರುತ್ತೆ ಮಾತ್ರ. ಇದೇ ಮಸಾಲಾನ ನೀವು ಟ್ರೈ ಮಾಡಿ. ನಾನಿವಾಗ ತೋರಿಸೋ ಕನ್ಸಿಸ್ಟೆನ್ಸಿಗೆ ಮಸಾಲ ಬೆಂದ ಮೇಲೆ ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಕಪ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ರೈಸ್ ತಗೊಳ್ತೀರೋ ಅದಕ್ಕೆ ತಕ್ಕಂತೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಒಂದು ಮುಖ್ಯವಾದ ಟಿಪ್ ಏನಂದರೆ, ಯಾವ ಕಪ್ಪಲ್ಲಿ ರೈಸ್ ಮೆಷರ್ ಮಾಡ್ತೀರೋ ಅದೇ ಕಪ್ಪಲ್ಲಿ ವಾಟರ್ ಕೂಡ ಮೆಷರ್ ಮಾಡ್ಕೊಳ್ಳಿ. ಹಾಗಾದರೆ ಮೆಷರ್ಮೆಂಟ್ನಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. ಇವಾಗ 4 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚಿಕನ್ ಮತ್ತು ಮಸಾಲ ಚೆನ್ನಾಗಿ ಕುಕ್ಕಾಗಿ ಫ್ಲೇವರ್ ನೀರಿನಲ್ಲೂ ಚೆನ್ನಾಗಿ ಬರಬೇಕು. ಇವಾಗ ನಾನಿಲ್ಲಿ ವಾಶ್ ಮಾಡ್ಕೊಂಡಿರೋ ರೈಸನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಹಾಕಿದ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ರೈಸ್ ಬ್ರೇಕ್ ಆಗದಿರೋ ಹಾಗೆ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಹಾಗಾಗಿ ಬ್ರೇಕ್ ಆಗದಿರೋ ಹಾಗೆ ಜೆಂಟಲಾಗಿ ಮಿಕ್ಸ್ ಮಾಡೋದು ಒಳ್ಳೆಯದು. ಹಾಗೆಯೇ ಇದಕ್ಕೆ ಇವಾಗ ನಾನು 1 ಸ್ಪೂನ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಆವಾಗಲೇ ಮ್ಯಾರಿನೇಟ್ ಮಾಡುವಾಗಲೂ ನಾವು 1 ಸ್ಪೂನ್ ಸಾಲ್ಟನ್ನು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ 1 ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ. ಇದನ್ನು ಹಾಕಿ ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇವಾಗ ಸ್ಟವ್ನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಇಲ್ಲಿ ಒಂದು ಮುಖ್ಯವಾದ ಥಿಂಗ್ ಅಂದರೆ ಬಾಯ್ಲ್ ಬರೋಕ್ಕಿಂತ ಮುಂಚೆ ಕುಕ್ಕರ್ ಲಿಡ್ ಹಾಕಬೇಡಿ. ಮೊದಲು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕಬೇಕು. ಇವಾಗ ನಾನು ಮುಚ್ಚಳ ಹಾಕ್ತಾ ಇದ್ದೀನಿ. 1 ವಿಷಲ್ ಹಾಕಿದ್ರೆ ಸಾಕು. ನೋಡಿ ಬಿರಿಯಾನಿ ಘಮ ಘಮ ಅಂತೂ ಹೇಳೋದೇ ಬೇಡ. ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ನಮ್ಮ ಈಸಿ ಮತ್ತು ಟೇಸ್ಟಿ ಚಿಕನ್ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ. ರೈಸ್ ಗ್ರೇನ್ಸ್ ನೋಡಿ ಎಷ್ಟು ನೈಸಾಗಿ ಸಪ್ರೇಟ್ ಆಗಿದೆ. ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಮಸಾಲೆ ಪ್ರತಿಯೊಂದು ರೈಸ್ ಗ್ರೇನ್ಗೂ ಚೆನ್ನಾಗಿ ಕೋಟ್ ಆಗಿದೆ. ನಿಜ ಹೇಳಬೇಕಂದ್ರೆ ಇಷ್ಟು ಸಿಂಪಲ್ ಮೆಥಡ್ನಲ್ಲಿ ಇಷ್ಟು ಟೇಸ್ಟಿ ಬಿರಿಯಾನಿ ಬರುತ್ತೆ ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಮತ್ತು ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಾನು ರೈಸ್ ಬೇರೆ ಕುಕ್ ಮಾಡಿ ಚಿಕನ್ ಬೇರೆ ಕುಕ್ ಮಾಡಿ ನಂತರ ದಮ್ ಇಟ್ಟು ಏನೂ ಮಾಡಿಲ್ಲ. ಒಂದೇ ಕುಕ್ಕರ್ನಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ನಲ್ಲಿ ಈಸಿಯಾಗಿ ನಮ್ಮ ಬಿರಿಯಾನಿ ರೆಡಿ. ಇದು ಬ್ಯಾಚುಲರ್ಸ್ಗೆ ಸೂಪರ್ ರೆಸಿಪಿ. ಅಡುಗೆ ಹೊಸದಾಗಿ ಕಲಿತವರು ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಮತ್ತು ಮನೆಯಲ್ಲೇ ಸಡನ್ನಾಗಿ ಬಿರಿಯಾನಿ ತಿನ್ನಬೇಕು ಅನಿಸಿದಾಗ ಈ ಮೆಥಡ್ ತುಂಬ ಯೂಸ್ಫುಲ್. ನಾನು ಹೇಳೋದು ಒಂದೇ, ಈ ಮಸಾಲ ಕಾಂಬಿನೇಷನ್ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿದ ಮೇಲೆ ನೀವೇ ನನಗೆ ಕಮೆಂಟ್ನಲ್ಲಿ ಹೇಳ್ತೀರಾ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು ಅಂತ. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ್ದು ತುಂಬ ಈಸಿ ಮತ್ತು ಟೇಸ್ಟಿ ಚಿಕನ್ ಬಿರಿಯಾನಿ. ಬ್ಯಾಚುಲರ್ಲಾಗಿರಲಿ, ಕುಕ್ಕಿಂಗ್ ಹೊಸದಾಗಿ ಶುರು ಮಾಡಿರಲಿ ಅಥವಾ ಮನೆಯಲ್ಲೇ ಕ್ವಿಕ್ಕಾಗಿ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿರಲಿ, ಈ ರೆಸಿಪಿ ಒಮ್ಮೆ ಡೆಫಿನೆಟ್ಲಿ ಟ್ರೈ ಮಾಡಿ. ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಈ ಬಿರಿಯಾನಿ ಮಾಡಿ ನೋಡಿದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ಮಿಸ್ ಮಾಡದೆ ಹೇಳಿ. ಮತ್ತು ನಮ್ಮ ನೆಕ್ಸ್ಟ್ ಇನ್ ಬಿಯಾಂಡ್ ರೆಸಿಪಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಹೀಗೇ ಸಪೋರ್ಟಿವ್ ಆಗಿರಿ. ನಿಮ್ಮೊಂದು ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ನಮ್ಮ ತುಂಬ ಮೋಟಿವೇಶನ್ ಕೊಡುತ್ತೆ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಈ ರೆಸಿಪಿ ಮಾಡಿ ನೋಡಿ, ತಿಂದು ನೋಡಿ ಮತ್ತು ನಿಮ್ಮ ಫ್ಯಾಮ್ಲಿಗೂ ತಿನ್ನಿಸಿ. ನಾನು ಮತ್ತೆ ಇನ್ನೊಂದು ಹೊಸ ರುಚಿಯಾದ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್. ಟೇಕ್ ಕೇರ್. ಬಾಯ್ ಬಾಯ್.